ವೆಲ್ಕಮ್ ಟು ಪಾರ್ಟ್ 10 ಆಫ್ ಟ್ರಯಾಂಗಲ್ಸ್ ಚಾಪ್ಟರ್. ಈ ಕ್ಲಾಸ್ ಅಲ್ಲಿ ಎಕ್ಸರ್ಸೈಸ್ 2.5 ಉಳಿದಿರೋ ಪ್ರಾಬ್ಲಮ್ಸ್ ನ ಮಾಡಿ ಈ ಎಕ್ಸರ್ಸೈಸ್ ನ ಮುಗಿಸ್ತಾ ಇದ್ದೀನಿ. ಆಮೇಲೆ ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್ಸ್ ನ ಕೂಡ ಮಾಡಿ ಇದೇ ಟ್ರಯಾಂಗಲ್ಸ್ ಪ್ಲೇ ಲಿಸ್ಟ್ ಎಂಡ್ಗೆ ಅದನ್ನು ಕೂಡ ಆಡ್ ಮಾಡ್ತೀನಿ. ನಿಮ್ಗೆ ಆ ಹೊಸ ವಿಡಿಯೋಸ್ ಅಪ್ಲಿಕೇಶನ್ ಲೆವೆಲ್ ವಿಡಿಯೋಸ್ ಬಗ್ಗೆ ಮಾಹಿತಿ ಸಿಗಬೇಕಾದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದ್ರೆ ನಿಮ್ಗೆ ಹೊಸ ವಿಡಿಯೋಸ್ ಬಗ್ಗೆ ಏನೋ ಗೊತ್ತೇ ಆಗಲ್ಲ ಬಂದಿದೆ ಅಂತ. ಚಾನೆಲ್ ಹೆಸರು ಹ್ಯಾಮರ್ ಸ್ಪೇಸ್ ಕೋಚಿಂಗ್ ಅಂತ ಯೂಟ್ಯೂಬ್ ಅಲ್ಲಿ ಇದೆ. ಸೊ ಇವಾಗ 11th ಒನ್ ಮತ್ತೆ 12th ಒನ್ ನೋಡೋಣ. ನಾನು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಲ್ಲ ಇದು, ಯಾಕಂದ್ರೆ ಇದು ಈಸಿ ಇದೆ. ಕ್ವಶನ್ ನ ಹೆಂಗ್ ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ, ಆಮೇಲೆ ನೀವೇ ಫೈನಲ್ ಆನ್ಸರ್ ನ ಹುಡುಕಬೇಕು. ಇವಾಗ an aeroplane leaves an airport and flies due north at a speed of 1000 km/h. At the same time, another plane leaves the airport and flies due west at a speed of 1200 km/h. How far apart will be the two planes after 1.5 hours? ಹಂಗಂದ್ರೇನು, ಇಲ್ಲಿ ಎರಡು ಡೈರೆಕ್ಷನ್ ಬಗ್ಗೆ ಮಾತಾಡಿದ್ದಾರೆ, ನಾರ್ತ್ ಮತ್ತೆ ವೆಸ್ಟ್. ನೀವು ಈ ಡಯಾಗ್ರಾಮ್ ನೆನ್ಪಿಟ್ಕೋಬೇಕು. ಎಕ್ಸಾಂಪಲ್ ಕೊಡಲ್ಲ, ನೀವು ನೆನ್ಪಿಟ್ಕೋಬೇಕು ಯಾವ ಸೈಡ್ ನಾರ್ತ್, ಯಾವ್ದು ವೆಸ್ಟ್, ಯಾವ್ದು ಸೌತ್, ಯಾವ್ದು ಈಸ್ಟ್ ಅನ್ನೋದು ನೀವೇ ನೆನ್ಪಿಟ್ಕೋಬೇಕು. ಈ ಡಯಾಗ್ರಾಮ್ ನ ಬರ್ಕೊಳಿಬೇಕಾದ್ರೆ ಬುಕ್ ಅಲ್ಲಿ. ಸೊ ಸ್ಪೀಡ್ ಆಫ್ 1000 km/h ಅಂತೆ, ಏರ್ಪೋರ್ಟ್ ಇಂದ ಹೋಗ್ತಿದೆ ಅಂತೆ. ಇದು ಏರ್ಪೋರ್ಟ್ ಅಂತ ಕನ್ಸಿಡರ್ ಮಾಡೋಣ. ಏರ್ಪೋರ್ಟ್ ಇಲ್ಲಿಂದ 1000 km/h ಅಲ್ಲಿ ಎಷ್ಟು 1.5 hours ಗೆ ಹೋಯ್ತು. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಹೋಗುತ್ತೆ? 1.5 hours 1000 km. ಸೊ ಟೋಟಲ್ ಎಷ್ಟು? 1000 km/h into 1.5 hours equal to 1500. ಸೊ ಪ್ಲೇನ್ ನಂಬರ್ 1 ಇಷ್ಟು ದೂರ ಹೋಗಿರುತ್ತೆ, 1500 km. ಇನ್ನೊಂದು ನೋಡಿ, ಇನ್ನೊಂದು ಪ್ಲೇನ್ ವೆಸ್ಟ್ ಗೆ ಹೋಗತ್ತಂತೆ. ವೆಸ್ಟ್ ಅಂದ್ರೆ ಈ ಕಡೆ, ಅದು ನಾರ್ತ್ ಹೋಯ್ತಲ್ವಾ, ಅದಕ್ಕೆ ಹಿಂಗೆ. ವೆಸ್ಟ್ ಅಂದ್ರೆ ಈ ಕಡೆ. ಸೊ ಇನ್ನೊಂದು ಪ್ಲೇನ್ ಈ ತರ, ಅದೆಷ್ಟು ದೂರ ಹೋಗುತ್ತೆ? ಸ್ಪೀಡ್ ಎಷ್ಟು ನೋಡಿ, ಸ್ಪೀಡ್ 1200, 1.5 hours ಗೆ. ಸೊ 1200 into 1.5 that is equal to 1800. ಸೊ ಇದು 1800 km. ಇದು ಪ್ಲೇನ್ 1, ಇದು ಪ್ಲೇನ್ 2. ಗೊತ್ತಾಯ್ತಾ? ಸೊ ಡಿಸ್ಟೆನ್ಸ್ ಹೌ ಫಾರ್ ವಿಲ್ ದೇ ಬಿ ಅಪಾರ್ಟ್? ಒಂದು ಇಲ್ಲಿದೆ, ಒಂದು ಇಲ್ಲಿದೆ. ಎಷ್ಟು ಡಿಸ್ಟೆನ್ಸ್ ನೋಡಿ, ಈ ತರ ಜಾಯಿನ್ ಮಾಡ್ಕೊಳ್ಳಿ, ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಕೊಳ್ಳಿ, ಈ ಡಿಸ್ಟೆನ್ಸ್ ನ ಹುಡುಕಿ. ಯಾಕೆ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಪೈಥಾಗರಸ್ ಥಿಯರಮ್ ಕವರ್ ಮಾಡಿದ್ದೀನಿ, ಹಳೆ ಎಕ್ಸರ್ಸೈಸ್ ಅಲ್ಲೂ ಎಲ್ಲ ಹಳೆ ಪ್ರಾಬ್ಲಮ್ಸ್ ಅಲ್ಲೂ ಕವರ್ ಮಾಡಿದ್ದೀನಿ. ಅದನ್ನೇ ಯೂಸ್ ಮಾಡಿಬಿಟ್ಟು ಇದನ್ನ ಸಾಲ್ವ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬೇಕಂದ್ರೆ ಇಲ್ಲೇ ಪಾಸ್ ಮಾಡಿ ಕಂಪ್ಲೀಟ್ ಮಾಡಿ ಆನ್ಸರ್ ನ. ನೆಕ್ಸ್ಟ್, two poles of height 6 meter and 11 meter stand on a plain ground. ಸೊ ಫಸ್ಟ್ ಪ್ಲೇನ್ ಗ್ರೌಂಡ್ ನ ಡ್ರಾ ಮಾಡ್ಕೊಳ್ಳಿ. ಪ್ಲೇನ್ ಗ್ರೌಂಡ್ ಅಂದ್ರೆ ಸ್ಟ್ರೈಟ್ ಗ್ರೌಂಡ್ ಅಂತ. ಇದು ಗ್ರೌಂಡ್. ಇವಾಗ ಟೂ ಪೋಲ್ ಆಫ್ ಹೈಟ್ 6 meter ಮತ್ತು 11 meter. ಸೊ ಒಂದು ಪೋಲ್ ಹೈಟ್ 6, ಇನ್ನೊಂದು ಪೋಲ್ ಹೈಟ್ 11. ಒಂದು 6, ಇನ್ನೊಂದು 11. ಈ ಎರಡು ಪೋಲ್ಸ್. If the distance between the feet of the pole is 12, so distance between feet, feet ಅಂದ್ರೆ ಏನು? ಇಲ್ಲಿ ಅಲ್ವಾ, ಕೆಳಗೆ. ಸೊ ಇಲ್ಲಿ 12 ಅಂತೆ. Find the distance between their tops. ಟಾಪ್ ಎಲ್ಲಿದೆ? ಒಂದು ಇಲ್ಲಿದೆ, ಇನ್ನೊಂದು ಅಲ್ಲಿದೆ. ಟಾಪ್ ಜಾಯಿನ್ ಮಾಡಿ ಈ ತರ. ಇದು ಡಿಸ್ಟೆನ್ಸ್ ಬಿಟ್ವೀನ್ their tops. ಹೌದಾ? ನೋಡಿ, ಇವಾಗ ಯಾವ ತರ ಹುಡ್ಕೋಣ ಅಂದ್ರೆ, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ನ ಮಾಡೋಣ. ಈ ತರ ಇದನ್ನ ಜಾಯಿನ್ ಮಾಡೋಣ. ಡಾಟೆಡ್ ಲೈನ್ ಇಂದ ಜಾಯಿನ್ ಮಾಡ್ತಾ ಇದ್ದೀನಿ. ಇವಾಗ ಈ ಲೈನ್ ಎಷ್ಟಾಗುತ್ತೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ಕೆಳಗೆ 12 ಇದೆ ಅಂದ್ರೆ ಇದು 12 ಆಗುತ್ತೆ ತಾನೆ. ಸೊ ಇದು 12. ಇದೆಷ್ಟಾಗುತ್ತೆ ನೋಡಿ, ಇಡೀ 11 ಅಂತೆ, ಕೆಳಗಿದ್ದು 6 ಅಂತೆ. ಸೊ ಈ ಲೈನ್ ಮೇಲೆ ಎಷ್ಟಾಗುತ್ತೆ? 11 - 6. ಹೌದಾ? ಮೇಲಿದ್ದು 11 - 6 equal to 5 ಆಗುತ್ತೆ. ಸೊ ಈ ಸೈಡ್ 5, ಈ ಸೈಡ್ 12. ಸೊ ನಿಮ್ಗೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಸಿಕ್ಕಿಲ್ವಾ ಇವಾಗ? ಈ ತರ ಒಂದು 12, ಒಂದು 5. ಸೊ ಈ ಡಿಸ್ಟೆನ್ಸ್ ಹುಡುಕಬೇಕು. ಇದು ಡಿಸ್ಟೆನ್ಸ್ ಬಿಟ್ವೀನ್ ಟಾಪ್. ಹೆಂಗ್ ಹುಡುಕೋದು? ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಕೊಳ್ಳಿ, ನಿಮ್ಗೆ ಆನ್ಸರ್ ಬರುತ್ತೆ. ಆನ್ಸರ್ ಇದ್ರದ್ದು 13 ಅಂತ ಬಂದ್ಬಿಡುತ್ತೆ. ಡಿಸ್ಟೆನ್ಸ್ ಬಿಟ್ವೀನ್ ದೇರ್ ಟಾಪ್ಸ್. ನೋಡಿ, ಈಸಿ ಇದೆ. ಪೈಥಾಗರಸ್ ಥಿಯರಮ್ ನ ಕಲ್ತಿದ್ದೀರಾ, ಟ್ರೈ ಮಾಡ್ಕೊಳ್ಳಿ. ಕ್ವಶನ್ ನ ಅರ್ಥ ಮಾಡ್ಕೊಳ್ಳೋದೇ ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್ ಅಲ್ಲಿ ಕಷ್ಟ. ಅದನ್ನ ಒಮ್ಮೆ ಅರ್ಥ ಮಾಡ್ಕೊಂಡಿದ್ರೆ ಈಸಿಯಾಗಿ ಈ ತರ ಸಾಲ್ವ್ ಮಾಡ್ಬೋದು. ಇವಾಗ 13th ಒನ್ ನೋಡೋಣ. D and E are points on side CA and CB of a triangle ABC
ಹೇಳಿಲ್ಲ, ಮಿಡ್ ಪಾಯಿಂಟ್ ಏನು ಅಂತ ಹೇಳಿಲ್ಲ. ಅದಕ್ಕೆ ಯಾವುದೋ ಒಂದು ಸುಮ್ಮನೆ ಯಾವುದೋ ಒಂದು ಪಾಯಿಂಟ್ ಅಂತ ತಗೊಂಡಿದ್ದೀನಿ. ಪ್ರೂವ್ ದಟ್ ಎ ಇ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಡಿ ಇ ಸ್ಕ್ವೇರ್. ಇದರಲ್ಲಿ ಸ್ಕ್ವೇರ್ ಇದೆಯಲ್ವಾ, ಮತ್ತೆ ಒಂದು ರೈಟ್ ಆಂಗಲ್ ಅಂತ ಕೂಡ ಹೇಳಿದಾರಲ್ವಾ, ಅದಕ್ಕೆ ಪೈಥಾಗರಸ್ ಥಿಯರಂ ಯೂಸ್ ಮಾಡಬಹುದು ಅಂತ ಏನೋ ಒಂದು ಆಲೋಚನೆ ಮಾಡ್ಬೇಕು ನೀವು. ಪೈಥಾಗರಸ್ ಥಿಯರಂ ಮೋಸ್ಟ್ಲಿ ಇಲ್ಲಿ ಬರ್ಬೋದು, ಯಾಕಂದ್ರೆ ರೈಟ್ ಆಂಗಲ್ ಬಗ್ಗೆ ಹೇಳಿದ್ದಾರೆ, ಮತ್ತೆ ಎಲ್ಲ ಸ್ಕ್ವೇರ್ ಇದೆ, ಆ ತರ ಆಲೋಚನೆ ಮಾಡ್ಬೇಕು ನೀವು. ಇವಾಗ ನೋಡಿ, ಎ ಇ ಸ್ಕ್ವೇರ್ ಇದೆ ಅಂದ್ರೆ ಇದು ಎ ಇ, ಹೌದಾ? ಪೈಥಾಗರಸ್ ಥಿಯರಂ ಅಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಬೇಕು. ಇಲ್ಲಿರೋ ರೈಟ್ ಆಂಗಲ್ ಯಾವುದು? ಸಿ. ಸೊ ಟ್ರಯಾಂಗಲ್ ಎ ಇ ಸಿ ನ ತಗೋಣ, ಏನಾಗುತ್ತೆ ನೋಡೋಣ. ಟ್ರಯಾಂಗಲ್ ಎ ಇ ಸಿ ಸಿ ಈಕ್ವಲ್ ಟು 90 ಡಿಗ್ರಿ, therefore ಎ ಇ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಸಿ ಇ ಸ್ಕ್ವೇರ್, ಪೈಥಾಗರಸ್ ಥಿಯರಂ. ನೆಕ್ಸ್ಟ್ ಏನಿದೆ? ಬಿ ಡಿ ಇದೆ. ಬಿ ಡಿ ಅಂದ ಕೂಡಲೇ ಏನೋ ರೈಟ್ ಆಂಗಲ್ ಇರೋದು ಯಾವುದು? ಸಿ. ಸೊ ಬಿ ಡಿ ಸಿ ತಗೋಣ. ಟ್ರಯಾಂಗಲ್ ಬಿ ಡಿ ಸಿ ಸಿ ಈಕ್ವಲ್ ಟು 90, ಬಿ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್. ನೋಡಿ ಬರ್ದಿದ್ದೀನಿ, ಅದು ಪೈಥಾಗರಸ್ ಥಿಯರಂ. ಇವಾಗ ನಮ್ಗೆ ಎ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಬೇಕು ತಾನೆ. ಸೊ ಎ ಸಿಕ್ಕಿದೆ, ಬಿ ಡಿ ಸಿಕ್ಕಿದೆ. ಸೊ ಲೆಟ್ಸ್ ಆಡ್ 1 and 2. ಆಡಿಂಗ್ 1 and 2 ಏನಾಗುತ್ತೆ? ಎ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಈಕ್ವಲ್ ಟು ಇದು ಎ ಸಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಪ್ಲಸ್ ಸಿ ಬಿ ಸ್ಕ್ವೇರ್. ಈ ಕಡೆ ಏನಿದೆಯೋ ಅದು ಬಂದ್ಬಿಡುತ್ತೆ. ಇವಾಗ ನೋಡಿ, ನಿಮ್ಗೆ ಎ ಬಿ ಸ್ಕ್ವೇರ್ ಮತ್ತೆ ಡಿ ಸ್ಕ್ವೇರ್ ಬೇಕು, ಹೌದಾ? ಎ ಬಿ ಸ್ಕ್ವೇರ್ ಅಂದ್ರೆ ಎ ಬಿ ಮತ್ತೆ ಸಿ ತಗೋಣ, ಯಾಕಂದ್ರೆ ಸಿ 90 ಡಿಗ್ರಿ ಅಲ್ವಾ. ಸೊ ಟ್ರಯಾಂಗಲ್ ಎ ಬಿ ಸಿ ಸಿ 90 ಡಿಗ್ರಿ ಏನ್ ಸಿಗುತ್ತೆ? ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್, ಪೈಥಾಗರಸ್ ಥಿಯರಂ, ಹೌದಾ? ಎ ಬಿ ಸ್ಕ್ವೇರ್ ಈ ಕಡೆ ಬರ್ದು ಆ ಕಡೆ ಬರ್ದ್ರು ಒಂದೇ, ಈ ತರ ಬರ್ದ್ರು ಒಂದೇ, ಅದು ಫೋರ್ತ್. ನೆಕ್ಸ್ಟ್ ಡಿ ಇದೆ, ಡಿ ಇ ತಗೋಣ. ಮತ್ತೆ ಯಾವ್ದು ರೈಟ್ ಆಂಗಲ್ ಮಾಡಕ್ಕೆ? ಸಿ. ಸೊ ಡಿ ಇ ಸಿ ಅಲ್ಲಿ 90 ಡಿಗ್ರಿ, ಸಿ ಡಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಈಕ್ವಲ್ ಟು ಡಿ ಸ್ಕ್ವೇರ್. ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ, ಎ ಸಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಬಂದಿದೆ ನಿಮ್ಗೆ, ಎ ಸಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್. ಅದನ್ನ ಎ ಬಿ ಸ್ಕ್ವೇರ್ ಅಂತ ರಿಪ್ಲೇಸ್ ಮಾಡೋಣ. ಸಬ್ಸ್ಟಿಟ್ಯೂಟಿಂಗ್ 4 and 5 in 3. ಸೊ 3 ಯಾವುದು? ಇದು. ಇದರಲ್ಲಿ ಎ ಸಿ ಸ್ಕ್ವೇರ್ ಇದೆ ಮತ್ತೆ ಸಿ ಬಿ ಸ್ಕ್ವೇರ್ ಇದೆ. ಎ ಸಿ ಸ್ಕ್ವೇರ್ ಪ್ಲಸ್ ಸಿ ಬಿ ಸ್ಕ್ವೇರ್ ಏನು? ಎ ಬಿ ಸ್ಕ್ವೇರ್. ಅದನ್ನ ಎ ಬಿ ಸ್ಕ್ವೇರ್ ಅಂತ ಬರೀಬಹುದು. ಆಮೇಲೆ ಇಲ್ಲಿ ನೋಡಿ, ಸಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್, ಸಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಈಕ್ವಲ್ ಟು ಡಿ ಸ್ಕ್ವೇರ್. ಸೊ ಇವೆರಡರ ಬದಲಿಗೆ ಡಿ ಸ್ಕ್ವೇರ್ ಅಂತ ಬರೀಬಹುದು. ಸೊ ಏನ್ ಬೇಕಿತ್ತು ನಮಗೆ? ಎ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಪ್ಲಸ್ ಡಿ. ಇದು ಅದೇ ಬಂದಿದೆ, ಎ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್, ಹೆನ್ಸ್ ಪ್ರೂವ್ಡ್. ಸೊ ಈ ತರ ನೀವು ಆಲೋಚನೆ ಮಾಡಬೇಕು ಯಾವ ಥಿಯರಂ ಬರ್ಬೋದು ಅಂತ. ಪೈಥಾಗರಸ್ ಥಿಯರಂ ಮೇಲೆ ಯೂಶುವಲಿ ಕ್ವಶನ್ಸ್ ಕೇಳ್ತಾರೆ. ಈ ತರ ಕ್ವಶನ್ಸ್ ನ ಅಭ್ಯಾಸ ಮಾಡಿ. ಕರೆಕ್ಟ್ ಆಗಿ ಸ್ಟೆಪ್ಸ್ ನೋಡ್ಕೊಳ್ಳಿ. ದ ಪರ್ಪೆಂಡಿಕ್ಯುಲರ್ ಫ್ರಮ್ ಎ on side BC of triangle ABC intersects BC at D such that DB equal to 3CD. Prove that 2AB square equal to 2AC square plus BC square. Okay na? 2AB square andre idu 2 times equal to 2AC square plus BC square. ನೋಡಿ ಕ್ವಶನ್ ನೋಡಿದಾಗ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಹೆಂಗಪ್ಪ ಇದು ಟ್ರಯಾಂಗಲ್ ಗೆ ರಿಲೇಟ್ ಮಾಡೋದು, ಎಲ್ಲಿಂದ ಯಾವ ಟ್ರಯಾಂಗಲ್ ತಗೊಳ್ಳೋದು, ಹಂಗೆ ಹಿಂಗೆ ಅಂತ. ಗೊತ್ತಾಯ್ತಾ? ಇವಾಗ ಇದನ್ನ ಹೆಂಗ್ ಟ್ಯಾಕಲ್ ಮಾಡಬಹುದು ಅಂತ ನೋಡೋಣ. ನೋಡಿ, ಗಿವನ್ ಅಲ್ಲಿ ಡಿ ಬಿ ಈಕ್ವಲ್ ಟು 3 ಸಿ ಡಿ ಇದೆ. ಅದನ್ನ ಹೆಂಗಾದ್ರೂ ಯೂಸ್ ಮಾಡೋಣ. ಯಾಕೆ? ಬಿ ಸಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಬಿ ಸಿ ಅಲ್ಲಿ ಹೆಂಗಾದ್ರೂ ತರೋಣ ಏನಾದ್ರು ಅಂತ ನೋಡೋಣ. ಓಕೆನಾ? ಸೊ ಡಿ ಬಿ ಈಕ್ವಲ್ ಟು 3 ಸಿ ಡಿ ಅಂದ್ರೆ ಬಿ ಸಿ ಈಕ್ವಲ್ ಟು ಏನು? ಬಿ ಸಿ ಈಕ್ವಲ್ ಟು ಡಿ ಬಿ ಪ್ಲಸ್ ಸಿ ಡಿ, ಹೌದಾ? ಬಿ ಸಿ ಈಕ್ವಲ್ ಟು ಡಿ ಬಿ ಪ್ಲಸ್ ಸಿ ಡಿ. ಡಿ ಬಿ ಏನು? 3 ಸಿ ಡಿ, 3 ಸಿ ಡಿ ಪ್ಲಸ್ ಸಿ ಡಿ ಅಂದ್ರೆ 4 ಸಿ ಡಿ ಆಗುತ್ತೆ, ಹೌದಾ? ಬಿ ಸಿ ಈಕ್ವಲ್ ಟು 4 ಸಿ ಡಿ, 4 ಆ ಕಡೆ ತಗೋ ಬನ್ನಿ. ಸಿ ಡಿ ಈಕ್ವಲ್ ಟು ಬಿ ಸಿ ಬೈ 4. ಇದು ಇಕ್ವೇಶನ್ 1. ಇವಾಗ ಸಿ ಡಿ ಈಕ್ವಲ್ ಟು ಬಿ ಸಿ ಬೈ 4 ಅಂದ ಕೂಡಲೇ ಡಿ ಬಿ ಏನು? ಡಿ ಬಿ ಈಕ್ವಲ್ ಟು 3 ಸಿ ಡಿ ಅಲ್ವಾ? ಸೊ ಡಿ ಬಿ ಈಕ್ವಲ್ ಟು 3 ಸಿ ಡಿ ಈಕ್ವಲ್ ಟು 3 ಇಂಟು ಬಿ ಸಿ ಬೈ 4. ಅದು ಇಕ್ವೇಶನ್ 2. ಇವಾಗ ನಿಮ್ಗೆ ಏನಾಯ್ತು? ಡಿ ಬಿ ಸಿ ಡಿ ಎಲ್ಲ ಕೊಟ್ಟಿರೋದು, ಡಿ ಬಿ ಸಿ ಡಿ ಕ್ವಶನ್ ಅಲ್ಲೆಲ್ಲ ಬಿ ಸಿ ಫಾರ್ಮಿಂಗ್ ತಂದಿದ್ದೀರಾ. ಅದು ಎಲ್ಲಾದ್ರೂ ಮುಂಚೆ ಯೂಸ್ ಬರ್ಬೋದು ಅಂತ ನೀವು ತಿಳಿದಿರಬೇಕು. ಅದರ ಪ್ರಾಕ್ಟೀಸ್ ಇಂದ ಗೊತ್ತಾಗುತ್ತೆ. ಸೊ ಸಿ ಡಿ ಈಕ್ವಲ್ ಟು ಬಿ ಸಿ ಬೈ 4, ಡಿ ಬಿ ಈಕ್ವಲ್ ಟು 3 ಬಿ ಸಿ ಬೈ 4. ಅದು ಇಕ್ವೇಶನ್ 1, ಇಕ್ವೇಶನ್ 2 ಅಂತ ಕನ್ಸಿಡರ್ ಮಾಡೋಣ. ಇವಾಗ 90 ಡಿಗ್ರಿ ಕೊಟ್ಟಿದ್ದಾರೆ, ಹೌದಾ? ಎ ಬಿ ಸ್ಕ್ವೇರ್ ಇದೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎ ಬಿ ಸ್ಕ್ವೇರ್ ಇರೋ ತರ ಒಂದು ಇಕ್ವೇಶನ್ ಮಾಡೋಣ. ಯಾವ ತರ? ಟ್ರಯಾಂಗಲ್ ಎ ಬಿ ಡಿ ತಗೋಣ, ಯಾಕಂದ್ರೆ 90 ಡಿಗ್ರಿ ಇದೆಯಲ್ವಾ. ಸೊ ಎ ಬಿ ಡಿ ತಗೊಂಡ್ರೆ ಇನ್ ಟ್ರಯಾಂಗಲ್ ಎ ಡಿ ಬಿ ಇದು ಎ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಡಿ ಬಿ ಸ್ಕ್ವೇರ್, ಹೌದಾ? ಪೈಥಾಗರಸ್ ಥಿಯರಂ.
ನೀವು ಬರ್ಕೊಳ್ಳಿ ಇಲ್ಲಿ ಪೈಥಾಗರಸ್ ಥಿಯರಂ ಅಂತ ಫುಲ್ ಆಗಿ ಪೈಥಾಗರಸ್ ಥಿಯರಂ. ಇವಾಗ ನಿಮ್ಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ AB ತೆಗೆದಿರಾ. ನೆಕ್ಸ್ಟ್ ಏನ್ ಮಾಡ್ಬೋದು ನೋಡಿ, ರೈಟ್ ಸೈಡ್ ಅಲ್ಲಿ AC ಸ್ಕ್ವೇರ್ ಇದೆ. ಸೊ AC ಸ್ಕ್ವೇರ್ ನ ಹೆಂಗಾದ್ರೂ ತರೋಣ ರೈಟ್ ಸೈಡ್ ಅಲ್ಲಿ. ಸೊ ಈ ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ. ಇದು 90 ಡಿಗ್ರಿ ತಾನೆ, ಇದು 90 ಅಂದ್ರೆ. ಸೊ ACD ತಗೋಣ, ಟ್ರಯಾಂಗಲ್ ADC, ಆಂಗಲ್ ADC ಈಕ್ವಲ್ ಟು 90. ಹೌದಾ, ಈ ಕಡೆ 90 ಅಂದ್ರೆ ಈ ಕಡೆ 90. ಇವಾಗ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಮಗೆ AC ಸ್ಕ್ವೇರ್ ಬೇಕು. ಅದಕ್ಕೆ ಯಾವ ತರ ಬರೆಯೋಣ ಅಂದ್ರೆ AC ಸ್ಕ್ವೇರ್ ಈಕ್ವಲ್ ಟು AD ಸ್ಕ್ವೇರ್ ಪ್ಲಸ್ CD ಸ್ಕ್ವೇರ್. AC ಸ್ಕ್ವೇರ್ ಈಕ್ವಲ್ ಟು AD ಸ್ಕ್ವೇರ್ ಪ್ಲಸ್ CD ಸ್ಕ್ವೇರ್. ಪೈಥಾಗರಸ್ ಥಿಯರಂ. AC ಸ್ಕ್ವೇರ್ ಈ ಕಡೆ ಬರೆದಿದ್ದೀನಿ ಅಷ್ಟೇ, ಯಾಕಂದ್ರೆ ನಮ್ಗೆ ಈ ಕಡೆ ಸೈಡ್ ಬೇಕಿತ್ತದು, ಅದಕ್ಕೆ ಈ ತರ ಇಕ್ವೇಶನ್ ಬರೆದಿದ್ದೀನಿ. ಇದು ಈ ಕಡೆ ಬರೆದ್ರು ಒಂದೇ, ಆ ಕಡೆ ಬರೆದ್ರು ಒಂದೇ, ಈಕ್ವಲ್ ಟು ಸಿಂಬಲ್ ಅಲ್ವಾ. ಸೊ AD ಸ್ಕ್ವೇರ್ ಪ್ಲಸ್ CD ಸ್ಕ್ವೇರ್ ಈಕ್ವಲ್ ಟು AC ಸ್ಕ್ವೇರ್. ಇವಾಗ ಬೇಕಾಗಿರೋದೆಲ್ಲ ಆ ಕಡೆ ಈ ಕಡೆ ಕರೆಕ್ಟ್ ಸೈಡ್ ಅಲ್ಲಿ ಇದೆ. AB ಸ್ಕ್ವೇರ್ ಇದೆ ಈ ಕಡೆ ಲೆಫ್ಟ್ ಅಲ್ಲಿ, AC ಸ್ಕ್ವೇರ್ ರೈಟ್ ಅಲ್ಲಿ ಇದೆ. ಎರಡು ಇಕ್ವೇಶನ್ ಆಡ್ ಮಾಡೋಣ. ಯಾವುದು ಇಕ್ವೇಶನ್ 3 ಮತ್ತೆ ಇಕ್ವೇಶನ್ 4 ಆಡ್ ಮಾಡುವಾಗ ಏನಾಗುತ್ತೆ, AB ಸ್ಕ್ವೇರ್ ಪ್ಲಸ್ AD ಸ್ಕ್ವೇರ್ ಪ್ಲಸ್ CD ಸ್ಕ್ವೇರ್, AB ಸ್ಕ್ವೇರ್ ಪ್ಲಸ್ AD ಸ್ಕ್ವೇರ್ ಪ್ಲಸ್ CD ಸ್ಕ್ವೇರ್ ಈಕ್ವಲ್ ಟು AD ಸ್ಕ್ವೇರ್ ಪ್ಲಸ್ DB ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್, AD ಸ್ಕ್ವೇರ್ ಪ್ಲಸ್ DB ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್. ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಬರೆದ ಅಭ್ಯಾಸ ಮಾಡಿ. ಇವಾಗ ನೋಡಿ ಎರಡು ಸೈಡ್ AD ಸ್ಕ್ವೇರ್ ಇದೆ, ಕ್ಯಾನ್ಸಲ್ ಆಗುತ್ತೆ. AD ಸ್ಕ್ವೇರ್ ಉಳಿದಿದ್ದೇನು, AB ಸ್ಕ್ವೇರ್ ಪ್ಲಸ್ CD ಸ್ಕ್ವೇರ್ ಈಕ್ವಲ್ ಟು DB ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್. ಇವಾಗ ನಿಮ್ಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಬೇಕಾಗಿರೋದು AB ಬಂದಿದೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬೇಕಾಗಿರೋದು AC ಬಂದಿದೆ. ಇವಾಗ ನಿಮಗೆ BC ಬೇಕು. BC ಬೇಕು ಯಾವ್ದ್ರಿಂದ ಬೇಕು, CD ಮತ್ತೆ DB ಇಂದ ಬೇಕು. ನೋಡಿ CD ಮತ್ತೆ DB ನೀವು BC ಇಲ್ಲಿ ಎಕ್ಸ್ಪ್ರೆಸ್ ಮಾಡಿದಿರಾ. CD ಈಕ್ವಲ್ ಟು BC/4, DB ಈಕ್ವಲ್ ಟು 3BC/4 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. CD ಅಂದ್ರೆ BC/4 ಹೋಲ್ ಸ್ಕ್ವೇರ್, CD ಸ್ಕ್ವೇರ್, DB ಸ್ಕ್ವೇರ್ ಅಂದ್ರೆ 3BC/4 ಹೋಲ್ ಸ್ಕ್ವೇರ್. ಇವಾಗ ಇದು BC ಆಯ್ತಲ್ವಾ, ಈ ಕಡೆ ತಗೊಂಡು ಹೋಗೋಣ, ಯಾಕಂದ್ರೆ ಈ ಕಡೆ BC ಇದೆ, ಸಬ್ಟ್ರಾಕ್ಟ್ ಮಾಡಕ್ಕಾಗುತ್ತೆ. ಸೊ 3BC/4 ಹೋಲ್ ಸ್ಕ್ವೇರ್ ಏನು, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 9/16 BC ಸ್ಕ್ವೇರ್. ಇದು ಈ ಕಡೆ ತಗೊಂಡು ಹೋದಾಗ ಮೈನಸ್ BC ಸ್ಕ್ವೇರ್/4 16 ಆಗುತ್ತೆ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇವಾಗ 9/16 BC ಸ್ಕ್ವೇರ್ ಮೈನಸ್ BC ಸ್ಕ್ವೇರ್/16 ಏನಾಗುತ್ತೆ, 9 - 1 8 BC ಸ್ಕ್ವೇರ್/16 ಪ್ಲಸ್ AC ಸ್ಕ್ವೇರ್ ಆಗುತ್ತೆ. ಇವಾಗ 8/16 1/2 ಅಲ್ವಾ, ಸೊ BC ಸ್ಕ್ವೇರ್/2 ಪ್ಲಸ್ AC ಸ್ಕ್ವೇರ್. ಇವಾಗ ನೋಡಿ ನಿಮ್ಗೆ ಈ ತರ ಸಿಕ್ತು, BC ಸ್ಕ್ವೇರ್/2 ಇದೆ, ಇಲ್ಲಿ ನೋಡಿ 2 ಇದೆ ಅಲ್ವಾ, ಅದಕ್ಕೆ ಎಲ್ಲ ಕಡೆ 2 ಇಂದ ಮಲ್ಟಿಪ್ಲೈ ಮಾಡೋಣ. ಇಕ್ವೇಶನ್ 5/2 2AB ಸ್ಕ್ವೇರ್ ಪ್ಲಸ್ 2 ಕ್ಯಾನ್ಸಲ್ ಆಗುತ್ತೆ, ಮಲ್ಟಿಪ್ಲೈ ಮಾಡಿದಾಗ BC ಸ್ಕ್ವೇರ್ ಪ್ಲಸ್ 2AC ಸ್ಕ್ವೇರ್ ಆಗುತ್ತೆ 2. ಅದೇ ಬೇಕಿತ್ತ ನಮಗೆ, 2AB ಸ್ಕ್ವೇರ್ ಈಕ್ವಲ್ ಟು 2AC ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ನೋಡಿ ಬೇಕಾಗಿದ್ದೆ ಬಂತು, ಹೆನ್ಸ್ ಪ್ರೂವ್ಡ್. 15th ನೋಡೋಣ. ಎಲ್ಲ ಪ್ರಾಬ್ಲಮ್ಸ್ ಅಲ್ಲಿ ಇದೆ ಕಷ್ಟ ಎಕ್ಸರ್ಸೈಸ್ ಅಲ್ಲಿ, ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. In an equilateral triangle ABC, D is a side on BC such that BD equal to 1/3 BC. BD ಏನು, ಇದು equal to 1/3 BC. Next, prove that 9AD square equal to 7AB square. ಓಕೆನಾ? ಇವಾಗ ಇದ್ರ ಸೊಲ್ಯೂಷನ್ ನೋಡಿ, ನೀವು ಹೆಂಗ್ ಥಿಂಕ್ ಮಾಡಬೇಕು ಅಂತ ಹೇಳ್ಕೊಳ್ತೀನಿ. ಇವಾಗ 9AD ಸ್ಕ್ವೇರ್ ಅಂತ ಹೇಳಿದ್ದಾರೆ, ಸೊ 9AD ಸ್ಕ್ವೇರ್ ಅಂತ ಹೇಳಿದ್ದಾರೆ, ಹೌದಾ? ಇವಾಗ ಇಲ್ಲಿ ಇಲ್ಲೂ 90 ಡಿಗ್ರಿ ಇಲ್ಲ, ಇಲ್ಲಿ ಸ್ಕ್ವೇರ್ ಬರೋದೆಲ್ಲ ಜಾಸ್ತಿ ಪೈಥಾಗರಸ್ ಥಿಯರಮ್ದಲ್ಲೇ ತಾನೆ, ಇಲ್ಲಿ ಎಲ್ಲೂ 90 ಡಿಗ್ರಿ ಏನು ಇಲ್ಲ, ಅದಕ್ಕೆ ನಾವೇ ಡ್ರಾ ಮಾಡೋಣ. ಅದಕ್ಕೆ ನೋಡಿ ಕ್ವಶನ್ ಅಲ್ಲಿ ಇಷ್ಟೇ ಇತ್ತು, ಈ ಬ್ಲೂ ಲೈನ್ ನಾನು ಆಮೇಲೆ ಡ್ರಾ ಮಾಡಿದ್ದು. ಸೊ ಲೆಟ್ ಅಸ್ ಡ್ರಾ ಆನ್ ಆಲ್ಟಿಟ್ಯೂಡ್ P AP ಆನ್ BC. ಗೊತ್ತಾಯ್ತಾ? ಯಾಕೆ ಕ್ವಶನ್ ಅಲ್ಲಿ AD ಸ್ಕ್ವೇರ್ ಇದೆ, AD ಸ್ಕ್ವೇರ್ ಬರೋದು ಯೂಶುವಲಿ ಪೈಥಾಗರಸ್ ಥಿಯರಮ್ ಅಲ್ಲೇ, 90 ಡಿಗ್ರಿ ಎಲ್ಲೂ ಇಲ್ಲ, ನಾವೇ ಮಾಡೋಣ. ಸೊ ಡ್ರಾ ಆನ್ ಆಲ್ಟಿಟ್ಯೂಡ್ AP ಆನ್ BC. ಇವಾಗ ಏನಾಗುತ್ತೆ, BP ಏನಾಗುತ್ತೆ ಹೇಳಿ, BP ಇಕ್ವಿಲಾಟರಲ್ ಟ್ರಯಾಂಗಲ್ ಅಲ್ಲಿ ಆಲ್ಟಿಟ್ಯೂಡ್ ಡ್ರಾ ಮಾಡಿದ್ರೆ ಇಟ್ ಬೈಸೆಕ್ಟ್ಸ್ ದ ಬೇಸ್, ಬೈಸೆಕ್ಟ್ಸ್ ದ ಥರ್ಡ್ ಸೈಡ್. ಸೊ ಇದು ಬೇಕಾದ್ರೆ ಹಳೆ ಪ್ರಾಬ್ಲಮ್ಸ್ ಎಲ್ಲೋ ಸಿಗುತ್ತೆ ನಿಮ್ಗೆ, ಎರಡು ಟ್ರಯಾಂಗಲ್ ಸಿಮಿಲರ್ ಹಂಗೆ ಹಿಂಗೆ ಅಂತ ಪ್ರೂವ್ ಮಾಡಿ BP ಈಕ್ವಲ್ ಟು BC ಅಂತ ಪ್ರೂವ್ ಮಾಡಬಹುದು, BP ಈಕ್ವಲ್ ಟು PC ಅಂತ. ಸೊ BP ಈಕ್ವಲ್ ಟು BC/2 ಹಾಫ್ ಆಗುತ್ತೆ, ಅದು ಇಕ್ವಿಲಾಟರಲ್ ಟ್ರಯಾಂಗಲ್ ಅಲ್ವಾ, ಅದಕ್ಕೆ ಇಕ್ವಿಲಾಟರಲ್ ಟ್ರಯಾಂಗಲ್ ಅಂತ ಮಾತ್ರ ಹಂಗೆ. ಸೊ BP ಈಕ್ವಲ್ ಟು BC/2. ಇನ್ನೊಂದು BD ಈಕ್ವಲ್ ಟು BC/3, ಯಾಕೆ ಕೊಟ್ಟಿದ್ದಾರೆ, BD ಈಕ್ವಲ್ ಟು 1/3 BC. ಸೊ BD ಈಕ್ವಲ್ ಟು 1/3 BC. ನೆಕ್ಸ್ಟ್ ಇದು ನೋಡಿ, BD ಈಕ್ವಲ್ ಟು BC/3 ಅಂತೆ, BP ಈಕ್ವಲ್ ಟು BC/2 ಅಂತ. ಯಾಕೆ, ಇಕ್ವಿಲಾಟರಲ್ ಟ್ರಯಾಂಗಲ್ ಹೇಳ್ಕೊಟ್ನಲ್ಲ, ಇಕ್ವಿಲಾಟರಲ್ ಟ್ರಯಾಂಗಲ್ ಅಲ್ಲಿ ಆಲ್ಟಿಟ್ಯೂಡ್ ಬೈಸೆಕ್ಟ್ ಮಾಡುತ್ತೆ. ಇವಾಗ DP ಏನಾಗುತ್ತೆ, DP ಈಕ್ವಲ್ ಟು BP ಮೈನಸ್ BD, ಹೌದಾ? BP ಏನು, BP ಇಸ್ BC/2, BD ಇಸ್ BC/3. ಸಬ್ಟ್ರಾಕ್ಟ್ ಮಾಡಿದ್ರೆ 3 2
3bc minus 2bc by 6 ಕಾಮನ್ ಡಿನಾಮಿನೇಟರ್. ಸೊ ಈಕ್ವಲ್ ಟು bc by 6. ಗೊತ್ತಾಯ್ತಾ? ಸೊ dp ಈಕ್ವಲ್ ಟು bc by 6. ಇದನ್ನ 1 ಅಂತ ಕರೆಯೋಣ. 1 ಅಲ್ಲ, ಇದನ್ನ ಏನೋ ಒಂದು ಸ್ಟಾರ್ ಅಂತ ಕರೆಯೋಣ. ಇವಾಗ ನೆಕ್ಸ್ಟ್, ಇವಾಗ ನಮ್ಗೆ ಏನ್ ಬೇಕು ನೋಡಿ, AD ಬೇಕಲ್ವಾ? ಸೊ ADP ತಗೋಣ. AD ಸ್ಕ್ವೇರ್ ಬೇಕಂತ. AD ಸ್ಕ್ವೇರ್ ಈಕ್ವಲ್ ಟು AP ಸ್ಕ್ವೇರ್ ಪ್ಲಸ್ DP ಸ್ಕ್ವೇರ್. ಪೈಥಾಗರಸ್ತೀರಾ? ನೆಕ್ಸ್ಟ್ ರೈಟ್ ಸೈಡ್ ಅಲ್ಲಿ ನಮಗೆ AB ಬೇಕಲ್ವಾ? ಸೊ AB ಮತ್ತೆ B ತಗೋಣ. 90 ಡಿಗ್ರಿ ಇದೆಯಲ್ಲ ಸ್ಕ್ವೇರ್ ತರ್ಸಕ್ಕೆ. ಸೊ ಇವಾಗ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆಯಲ್ವಾ AB, ಅದಕ್ಕೆ ಈ ತರ ಬರೆಯೋಣ. ಇನ್ ಟ್ರಯಾಂಗಲ್ APB AP ಸ್ಕ್ವೇರ್ ಪ್ಲಸ್ BP ಸ್ಕ್ವೇರ್ ಈಕ್ವಲ್ ಟು AB ಸ್ಕ್ವೇರ್. ಯಾಕೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ, ಅದಕ್ಕೆ ಈ ತರ ಬರೆಯೋಣ. AP ಸ್ಕ್ವೇರ್ ಪ್ಲಸ್ BP ಸ್ಕ್ವೇರ್ ಈಕ್ವಲ್ ಟು AB ಸ್ಕ್ವೇರ್. ಇವಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ AD ಸ್ಕ್ವೇರ್ ಸಿಕ್ತು, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ AB ಸ್ಕ್ವೇರ್ ಸಿಕ್ತು. ಎರಡು ಆಡ್ ಮಾಡೋಣ, 1 ಮತ್ತೆ 2 ಆಡ್ ಮಾಡುವಾಗ AD ಸ್ಕ್ವೇರ್ ಪ್ಲಸ್ AP ಸ್ಕ್ವೇರ್ ಪ್ಲಸ್ BP ಸ್ಕ್ವೇರ್ ಈಕ್ವಲ್ ಟು AP ಸ್ಕ್ವೇರ್ ಪ್ಲಸ್ BP ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್. ಇವಾಗ ನೋಡಿ, ಇದರಲ್ಲಿ AP ಕಾಮನ್ ಇದೆ, ತೆಗೆದ್ಬಿಡ್ಬೋದು. AP ಬೇಕಾಗಿಲ್ಲ, ಹೌದಾ? ನೆಕ್ಸ್ಟ್ BP ಅಂದ್ರೆ ಏನು? BP ಈಕ್ವಲ್ ಟು BC by 2. ಗೊತ್ತಾಯ್ತಾ? ಸೊ BP ಈಕ್ವಲ್ ಟು BC by 2, BC by 2 ಹೋಲ್ ಸ್ಕ್ವೇರ್. ಇದು BP ಇದು ನೋಡ್ಕೊಳ್ಳಿ. ನೆಕ್ಸ್ಟ್ AB ಸ್ಕ್ವೇರ್ ಇದೆ. DP ಏನು? DP ನೋಡಿ, DP ಈಕ್ವಲ್ ಟು BC by 6 ಫ್ರಮ್ ಸ್ಟಾರ್. ಓಕೆನಾ? ಫ್ರಮ್ ಸ್ಟಾರ್ ಅಂತ ಬರೆಯೋಣ. DP ಏನು? BC by 6 ಹೋಲ್ ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್. ಇವಾಗ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ AD ಸ್ಕ್ವೇರ್ ಇದೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ AB ಸ್ಕ್ವೇರ್ ಇದೆ. ಇದು ಬೇಕಾಗಿಲ್ಲ ಈ ಕಡೆ, ಸೊ ಆ ಕಡೆ ತಗೊಂಡು ಹೋಗೋಣ. ಸೊ AD ಸ್ಕ್ವೇರ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC by 6 ಹೋಲ್ ಸ್ಕ್ವೇರ್. BC by 6 ಹೋಲ್ ಸ್ಕ್ವೇರ್ ಏನು? BC ಸ್ಕ್ವೇರ್ by 36. ಆಮೇಲೆ ಇದನ್ನ ಈ ಕಡೆ ತಗೊಂಡು ಹೋಗೋಣ. ಈ ಕಡೆ ತಗೊಂಡು ಹೋದ್ರೆ BC ಸ್ಕ್ವೇರ್ ಬೈ ಮೈನಸ್ BC ಸ್ಕ್ವೇರ್ ಬೈ 4 ಆಗುತ್ತೆ. 2 ಸ್ಕ್ವೇರ್ 4 ಅಲ್ವಾ? ಸೊ ನೋಡ್ಕೊಳ್ಳಿ ಈ ಸ್ಟೆಪ್ ಕರೆಕ್ಟ್ ಆಗಿ. AD ಸ್ಕ್ವೇರ್ ಇದೆ, ಆಮೇಲೆ AB ಸ್ಕ್ವೇರ್ ಇದೆ, BC ಸ್ಕ್ವೇರ್ ನ ಈ ಕಡೆ ತಗೊಂಡು ಹೋಗ್ತೀನಿ. ಸೊ BC by 36, BC ಸ್ಕ್ವೇರ್ by 36 ಮೈನಸ್ BC ಸ್ಕ್ವೇರ್ by 4. ಇದನ್ನ ಬರೆದು ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಬೋರ್ಡ್ ಅಲ್ಲಿ ನೋಡಿದ್ರೆ ಅಷ್ಟು ಕರೆಕ್ಟ್ ಆಗಿ ಗೊತ್ತಾಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಪಕ್ಕಾ ಗೊತ್ತಾಗುತ್ತೆ. ಸೊ ಇವಾಗ BC ಸ್ಕ್ವೇರ್ by 36 ಮೈನಸ್ 4, ಇದು 9 ಇಂದ ಮಲ್ಟಿಪ್ಲೈ ಮಾಡಿ ಎರಡು ಕಡೆ ಕಾಮನ್ ಡಿನಾಮಿನೇಟರ್ ಮಾಡಕ್ಕೆ. BC ಸ್ಕ್ವೇರ್ ಮೈನಸ್ 9 BC ಸ್ಕ್ವೇರ್ by 36. ಸೊ BC ಸ್ಕ್ವೇರ್ ಮೈನಸ್ 9 ಮೈನಸ್ 8 BC ಸ್ಕ್ವೇರ್ by 36 ಅಂದ್ರೆ 4 ಇಂದ ಡಿವೈಡ್ ಆಗುತ್ತೆ, ಮೈನಸ್ 2 by 9. ಇವಾಗ ನೋಡಿ, BC ಅಂದ್ರೆ ಏನು? ಈಕ್ವಿಲಾಟರಲ್ ಟ್ರಯಾಂಗಲ್ ಅಲ್ವಾ? BC ಅಂದ್ರೆ AB. ಸೊ ಈ ಕಡೆ AB ಇದೆಯಲ್ವಾ, ಅದಕ್ಕೆ AB. BC ಈಕ್ವಲ್ ಟು AB ಬರೆಯೋಣ. 2 by 9 AB ಸ್ಕ್ವೇರ್. ಇವಾಗ ಮತ್ತೆ ಕಾಮನ್ ಡಿನಾಮಿನೇಟರ್ ತಗೊಳ್ಳಿ. ಸೊ 9 by 9 ಆಗುತ್ತೆ ಈ ಕಡೆ. ಸೊ 9 AB ಸ್ಕ್ವೇರ್ ಮೈನಸ್ 2 AB ಸ್ಕ್ವೇರ್ by 9. ಸೊ 9 AB ಸ್ಕ್ವೇರ್ ಮೈನಸ್ 2 AB ಸ್ಕ್ವೇರ್ ಏನು? 7 AB ಸ್ಕ್ವೇರ್ ಆಗುತ್ತೆ. ಈ 9 ಈ ಕಡೆ ತಗೋ ಬನ್ನಿ. ಸೊ 9 AD ಸ್ಕ್ವೇರ್ ಈಕ್ವಲ್ ಟು 9 AB ಸ್ಕ್ವೇರ್ ಮೈನಸ್ 2 AB ಸ್ಕ್ವೇರ್ 7 AB ಸ್ಕ್ವೇರ್. ನೋಡಿ, ಇಡೀ ಎಕ್ಸರ್ಸೈಸ್ ಅಲ್ಲಿ ಇದೆ ಎಲ್ಲಕ್ಕಿಂತ ಕಷ್ಟ ಪ್ರಾಬ್ಲಮ್. ಪ್ಲೀಸ್ ಇದನ್ನ ಬರೆದು ಪ್ರಾಕ್ಟೀಸ್ ಮಾಡಿ, ಇಲ್ಲಾಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಬರೀರಿ ಇದನ್ನ. ವಿಡಿಯೋನ ಬೇಕಾದ್ರೆ ಪಾಸ್ ಮಾಡಿ ಸೊಲ್ಯೂಷನ್ ನೋಡಿ ನೋಟ್ಸ್ ಅಲ್ಲಿ ಬರ್ಕೊಳ್ಳಿ. ಆಮೇಲೆ ಏನಾದ್ರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. 16th one ನೋಡೋಣ. In an equilateral triangle, prove that 3 times the square of one side is equal to 4 times the square of one of its altitudes. So equilateral triangle draw ಮಾಡಿದೀನಿ. ಎಲ್ಲ angles equal, ಎಲ್ಲ sides ಕೂಡ equal. ಓಕೆನಾ? ABC is an equilateral triangle. AD is an altitude. ಯಾಕೆ altitude ಬಗ್ಗೆ ಹೇಳಿದ್ದಾರೆ? altitude, square of its altitude. So altitude draw ಮಾಡಿದೀನಿ. ಇವಾಗ altitude bisects the base in equilateral triangle. ಇದೊಂದು ಪ್ರಾಪರ್ಟಿ ನೆನ್ಪಿಟ್ಕೋಬೇಕು ನೀವು. ಸೊ ಆಲ್ಟಿಟ್ಯೂಡ್ ಬೈಸೆಕ್ಟ್ಸ್ ದ ಬೇಸ್ ಅಂದ್ಕೊಳ್ಳೆ ಏನಾಗುತ್ತೆ? DC ಈಕ್ವಲ್ ಟು BC by 2. ಹೌದಾ? ಬೈಸೆಕ್ಟ್ ಆಗುತ್ತೆ. ಇವಾಗ ಟು ಪ್ರೂವ್ ಏನು ನೋಡಿ, 3 times the square of one side, 3 times ಯಾವುದೋ ಒಂದು ಸೈಡ್ AC ಸ್ಕ್ವೇರ್ ಈಕ್ವಲ್ ಟು 4 times the square of altitude, 4 times square of altitude AD ಸ್ಕ್ವೇರ್. ಸೊ ಇದು ಟು ಪ್ರೂಫ್. ನೋಡ್ಕೊಳ್ಳಿ, ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಇದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಅರ್ಥ ಆಗುತ್ತೆ. ಇವಾಗ ಏನೇನಿದೆ? AC ಇದೆ, AD ಇದೆ, ಹೌದಾ? ಸೊ ಟ್ರಯಾಂಗಲ್ ADC ತಗೋಣ. ಇನ್ ಟ್ರಯಾಂಗಲ್ ACD, ADC ಎಷ್ಟು? 90 ಡಿಗ್ರಿ. ಪೈಥಾಗರಸ್ ಅಪ್ಲೈ ಮಾಡಿ.
AC square equal to AD square plus CD square. ಗೊತ್ತಾಯ್ತಾ ಪೈಥಾಗರಸ್ ಥಿಯರಮ್ ಇಂದ. ಇವಾಗ CD ಅಂದ್ರೇನು? CD equal to BC by 2. ಹೌದಾ? ಸೊ BC by 2 ಹೋಲ್ ಸ್ಕ್ವೇರ್ ಆಗುತ್ತೆ. ಇವಾಗ BC ಏನು? BC equal to AC. ಯಾಕೆ ಹೇಳಿ? ಈಕ್ವಲ್ ಟ್ರಯಾಂಗಲ್ ಅಲ್ವಾ, ಎಲ್ಲ ಈಕ್ವಲ್. ಸೊ BC ಕಡೆ AC ಬರ್ದಿದ್ದೀನಿ. AC ಸ್ಕ್ವೇರ್ equal to AD ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್, AC by 2 ಹೋಲ್ ಸ್ಕ್ವೇರ್. ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಸ್ಟೆಪ್ಸ್ ನ ಬರ್ದು ಪ್ರಾಕ್ಟೀಸ್ ಮಾಡಿ, ಎಲ್ಲ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಸೊ AC ಈ ಕಡೆ ಇದೆ, AC ಈ ಕಡೆ ತಂದ್ಬಿಡ್ತೀನಿ. AC ಸ್ಕ್ವೇರ್ ಇದು by 4, AC ಸ್ಕ್ವೇರ್ by 4 equal to AD ಸ್ಕ್ವೇರ್. ಇವಾಗ ಏನಾಗುತ್ತೆ? 3/4 AC ಸ್ಕ್ವೇರ್ equal to AD ಸ್ಕ್ವೇರ್, 3 AC ಸ್ಕ್ವೇರ್ equal to 4 AD ಸ್ಕ್ವೇರ್. ಸೊ ಟು ಪ್ರೂವ್ ಅದೇ ಇತ್ತಾನೆ. ಸೊ ಪ್ರೂವ್ ಆಯ್ತು. ಇದು ಬರ್ದು ಪ್ರಾಕ್ಟೀಸ್ ಮಾಡಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿರಿ. ನೆಕ್ಸ್ಟ್ 17th ಒನ್, 3 ಸೈಡ್ಸ್ ಕೊಟ್ಟಿದ್ದಾರೆ. ನೀವೇನ್ ಟೆಸ್ಟ್ ಮಾಡಬೇಕು ಅಂದ್ರೆ ಲಾಂಗೆಸ್ಟ್ ಸೈಡ್ ಈಕ್ವಲ್ ಟು ಸಮ್ ಆಫ್ ಸ್ಕ್ವೇರ್ ಆಫ್ ಅದರ್ 2 ಸೈಡ್ಸ್ ಅಂತ ಟೆಸ್ಟ್ ಮಾಡಿ. ಸೊ ಟೆಸ್ಟ್ ಮಾಡಿದಾಗ ನಿಮ್ಗೆ ಸಿಗುತ್ತೆ 12 ಸ್ಕ್ವೇರ್ ಈಕ್ವಲ್ ಟು 6/√3 ಹೋಲ್ ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್. ಹೌದಾ? ನೋಡಿ, ಹೌದು. 144 ಈಕ್ವಲ್ ಟು 108 ಪ್ಲಸ್ 36. ಹೌದು. ಸೊ ಅದು ಈಕ್ವಲ್ ಆಯ್ತು ನೋಡಿ. 108 ಪ್ಲಸ್ 36 144. therefore ಆಂಗಲ್ ಬಿ ಈಕ್ವಲ್ ಟು, ನೋಡಿ ಈ ತರ AC ಸ್ಕ್ವೇರ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಂದ್ರೆ ಈ ತರನೇ ಇರಬೇಕು. ABC ಬರೆದ್ರೆ ನೀವು ಈ ತರ 3 B 90 ನಿಮಿಷ ನೋಡಿ, ಈ ತರ ಇದ್ರೇನೆ B 90 ಇದ್ರೇನೆ AC ಸ್ಕ್ವೇರ್ ಈಕ್ವಲ್ ಟು AC ಸ್ಕ್ವೇರ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಆಗೋದು. ಸೊ ಅದು ಕರೆಕ್ಟ್ ಇದೆ. ಸೊ ಆಂಗಲ್ B ನೇ 90 ಡಿಗ್ರಿ ಅಲ್ವಾ? ಯಾಕೆ? ಕಾನ್ವರ್ಸ್ ಆಫ್ ಪೈಥಾಗರಸ್ ಥಿಯರಮ್. ಇಫ್ AC ಸ್ಕ್ವೇರ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್, B ಈಕ್ವಲ್ ಟು 90 ಡಿಗ್ರಿ ಅಂತ ಕಾನ್ವರ್ಸ್ ಇದೆ. ಬೇಕಾದ್ರೆ ಅದರದ್ದು ಕಾನ್ವರ್ಸ್ ಆಫ್ ಪೈಥಾಗರಸ್ ಥಿಯರಮ್ದು ಪ್ರೂಫ್ SSLC ಎಕ್ಸಾಮ್ 2021 ಗೆ ಇಲ್ಲ, ಬಟ್ ಅದ್ರ ಮೇಲೆ ಇರೋ ಪ್ರಾಬ್ಲಮ್ ಬರ್ಬೋದು. ಸೊ ಇಂಥದ್ದೆಲ್ಲ ಪ್ರಾಕ್ಟೀಸ್ ಮಾಡಿ. ಇಲ್ಲಿಗೆ ಪಾರ್ಟ್ 10 ಮುಗಿಯುತ್ತೆ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಮಿಡ್ಲ್ ಅಲ್ಲಿ ನಿಮ್ಗೆ ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್ ಹಳೆ ಕ್ವಶನ್ ಪೇಪರ್ ಇಂದ ಎಲ್ಲ ಹುಡುಕಿ, ಮತ್ತೆ ಯಾವ್ದಾದ್ರು ಬೇರೆ ಬುಕ್ಸ್ ಅಲ್ಲೆಲ್ಲ ಸಿಗ್ತಿರೋದು ಅಪ್ಲಿಕೇಶನ್ ಲೆವೆಲ್ ಸ್ವಲ್ಪ ಟಫ್ ಇರೋ ಪ್ರಾಬ್ಲಮ್ಸ್ ಈಸಿಯಾಗಿ ಹೇಳ್ಕೊಡಕ್ಕೆ ಇನ್ನೊಂದು ಕೆಲವು ವಿಡಿಯೋಸ್ ಅಲ್ಲಿ ಹೇಳ್ಕೊಟ್ಟು ಅದನ್ನ ಇದೇ ಟ್ರಯಾಂಗಲ್ಸ್ ಪ್ಲೇ ಲಿಸ್ಟ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಾನೆಲ್ ಹೆಸರು ಹ್ಯಾಮರ್ ಸ್ಪೇಸ್ ಕೋಚಿಂಗ್. ನಿಮಗೆ ಹೊಸ ವಿಡಿಯೋ ಬಂದ ಕೂಡಲೇ ನಿಮಗೆ ಗೊತ್ತಾಗುತ್ತೆ. ಅದನ್ನ ನೀವು ಸೇವ್ ಮಾಡ್ಕೊಂಡು ಇಟ್ಕೋಬಹುದು, ಡೌನ್ಲೋಡ್ ಮಾಡ್ಕೋಬಹುದು, ಶೇರ್ ಮಾಡ್ಕೋಬಹುದು ಫ್ರೆಂಡ್ಸ್ ಜೊತೆ. ಇಲ್ಲಿ ನಾನು 2 ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ, ಅರಿಥಮೆಟಿಕ್ ಪ್ರೋಗ್ರೆಷನ್ಸ್ ಮತ್ತೆ ಟ್ರಯಾಂಗಲ್ಸ್. ನೆಕ್ಸ್ಟ್ ಚಾಪ್ಟರ್ ನಾನು ಸ್ಟ್ಯಾಟಿಸ್ಟಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಅಷ್ಟರೊಳಗೆ ನೀವು ಅರಿಥಮೆಟಿಕ್ ಪ್ರೋಗ್ರೆಷನ್ ಮತ್ತೆ ಟ್ರಯಾಂಗಲ್ಸ್ ಚಾಪ್ಟರ್ 2ರನ್ನು ಕರೆಕ್ಟಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಮತ್ತೆ ಏನಾದರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ನಾನು ಅದನ್ನ ರಿಪ್ಲೈ ಮಾಡ್ತೀನಿ. ಅಲ್ಲಿ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು.